ಇನ್ನ ಎರಡನೇ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ವೇಲೋಡ್ರೋಮ್ ಟ್ರ್ಯಾಕ್ ಮೇಲಿದೆ ಸಿಕ್ಕಾಪಟ್ಟೆ ಹಂಪ್ಗಳು. ಕ್ರ್ಯಾಕ್ ಬಿಟ್ಟಿರುವಂತದ್ದು ವೇಲೋಡ್ರೋಮ್ ಟ್ರ್ಯಾಕ್. ಮಳೆ ಅಥವಾ ಮಂಜು ಇದ್ರೆ ವಿಜಯಪುರದ ಸೈಕ್ಲಿಂಗ್ ಪಟುಗಳು ಗೋಳನ್ನ ಹೇಳ್ಕೊಳ್ತಾ ಇದ್ದಾರೆ. ಸೈಕ್ಲಿಸ್ಟ್ಗಳಿಗೆ ಸಮಸ್ಯೆ ಎದುರಾಗಿದೆ. ಹಾಳಾಗ್ತಿದೆ ವಿಜಯಪುರದ ವೇಲೋಡ್ರೋಮ್. ಕೆತ್ತು ಹೋಗ್ತಾ ಇದೆ ಸೈಕಲ್ ಟ್ರ್ಯಾಕ್. ಹಂಪ್ಗಳಿಂದ ಸೈಕ್ಲಿಂಗಿಗೆ ಕಷ್ಟ ಎದುರಾಗಿದೆ. ವೇಲೋಡ್ರೋಮ್ ಅತಿ ಹೆಚ್ಚು ರಾಜ್ಯದಲ್ಲಿ ಸೈಕ್ಲಿಸ್ಟ್ಗಳು ಇರುವಂತದ್ದು ಅಂದ್ರೆ ಅದು ವಿಜಯಪುರದಲ್ಲೇ. ಸೊ ಹೀಗಾಗಿ ಸ್ಪೆಷಲ್ ಆಗಿ ಅಲ್ಲಿ ವೇಲೋಡ್ರೋಮ್ ಎಲ್ಲ ಮಾಡಲಾಗಿದೆ. ವೇಲೋಡ್ರೋಮ್ ಅಂದ್ರೆ ಸೈಕಲ್ ಟ್ರ್ಯಾಕ್. ಅದು ಸೈಕ್ಲಿಂಗ್ ಮಾಡ್ತಾರಲ್ಲ, ಸೈಕ್ಲಿಸ್ಟ್ಗಳು ಇರ್ತಾರಲ್ಲ, ಅವರು ಓಡಿಸುವಂತ ನಿಟ್ಟಿನಲ್ಲಿ ಟ್ರ್ಯಾಕ್ ಅನ್ನ ಮಾಡಲಾಗಿದೆ ಸೈಕ್ಲಿಸ್ಟ್ಗಳಿಗೆ ಅಂತಾನೆ. ಅದು ಕ್ರ್ಯಾಕ್ ಬಿಟ್ಟಿದೆ. ಅದ್ರ ಜೊತೆಗೆ ಹಂಪ್ಗಳನ್ನೆಲ್ಲ ಹಾಕ್ಬಿಟ್ಟಿದೆ. ಕೋಟಿ ಕೋಟಿ ಖರ್ಚು ಮಾಡಿ ಮಾಡಲಾಗಿರುವಂಥದ್ದು. ಸ್ಪೆಷಲ್ ಇಂಟ್ರೆಸ್ಟ್ ಅಲ್ಲಿ ಮಾಡಿಸಿದ್ದಾರೆ ಎಂ ಬಿ ಪಾಟೀಲ್ ಅವರು. ಆದ್ರೆ ಈಗ ಅದರಲ್ಲೂ 108 ಸಮಸ್ಯೆ. ಕ್ರ್ಯಾಕ್ ಬಿಟ್ಟಿದೆ ಆ ಟ್ರ್ಯಾಕ್. ಹೇಗಿದೆ ಅಲ್ಲಿ ಪರಿಸ್ಥಿತಿ, ಸೈಕ್ಲಿಸ್ಟ್ಗಳು ಏನಂತಾರೆ ಒಮ್ಮೆ ನೋಡ್ಕೊಂಬ. ಹಂಪಿಂಗ್ ಭಾಳ ಬಂದವ, ನನಗೆ ಬಂಪಿಂಗ್ ಭಾಳ ಇದೆ ಸ್ಟೇಡಿಯಂ ಅಲ್ಲಿ. ಅಂದ್ರೆ ನಮ್ಗೆ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಆಗಲ್ಲ. ಸ್ವಲ್ಪ ಅಂಜಿಕೆ ಬಂದ ಹೆದರಿಕೆಯಿಂದ ಓಡಿಸಲಾಗುತ್ತೆ. ನಾವು ಸ್ಕಿಡ್ ಆಗಿ ಬೀಳೋ ಚಾನ್ಸಸ್ ಭಾಳ ಇರ್ತೈತಿ. ವಿಜಯಪುರ ನಗರದ ಹೊರಭಾಗದ ಭೂತನಾಳ ಕೆರೆ ಬಳಿ ಸೈಕ್ಲಿಂಗ್ ಪಟುಗಳಿಗಾಗಿ ವೆಲೋಡ್ರೋಮ್ ನಿರ್ಮಿಸಲಾಗಿದೆ. ಕಳೆದ ಜನವರಿಗೆ 2026ರಂದು ಅಂದಿನ ಸಿಎಂ ಸಿದ್ದರಾಮಯ್ಯ ವೆಲೋಡ್ರೋಮ್ ಉದ್ಘಾಟನೆ ಮಾಡಿದ್ರು. ಇನ್ನೇನು ಬೇಡಿಕೆ ಈಡೇರಿತು ಅನ್ನುವಷ್ಟರಲ್ಲೇ ಸಮಸ್ಯೆ ಎದುರಾಗಿದೆ. ವೆಲೋಡ್ರೋಮ್ ಟ್ರ್ಯಾಕ್ ಮೇಲೆ ಹಂಪ್ಗಳು ಹೆಚ್ಚಾಗಿವೆ. ಜೊತೆಗೆ ಅಲ್ಲಲ್ಲಿ ಕ್ರ್ಯಾಕ್ ಬಿಟ್ಟಿದೆ. ಹೀಗಾಗಿ ಸೈಕಲ್ ಪ್ರಾಕ್ಟೀಸ್ ಮಾಡಲು ಆಗ್ತಾ ಇಲ್ಲ. ಮಳೆ ಅಥವಾ ಮಂಜು ಇದ್ದಾಗ ಟ್ರ್ಯಾಕ್ ಹಸಿಯಾಗುತ್ತೆ. ಸೈಕಲ್ ಓಡಿಸುವವರು ಬೀಳುವಂತಾಗಿದೆ. ಪ್ರಾಕ್ಟೀಸ್ ಮಾಡೋದೇ ಕಷ್ಟವಾಗ್ತಾ ಇದೆ. ಸಮಸ್ಯೆ ಅಂದ್ರೆ ಈಗ ನಾವು ಯಾವುದಾದ್ರೂ ಒಂದು ಇವೆಂಟ್ ಈಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ರೀ. ಅಲ್ಲಿ ಇವೆಂಟ್ ಈಗ ನಾವು ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಇವೆಂಟ್ ಮಾಡಿದಾಗ ಅದರದ್ದು ಆದ ಒಂದು ಸ್ಪೆಸಿಫಿಕ್ ಐತಿ, ನ್ಯೂನ್ಯತೆ ಇರ್ತಾವೆ ಅವು. ಆಮೇಲೆ ಜಂಪ್ಸ್ ಬರಬಾರ್ದು. ಯಾಕಂದ್ರೆ ಜಂಪ್ಸ್ ಯಾಕೆ ಬಂದು ಈ ಗ್ರೂಪ್ ಗೇಮ್ ಓಡಿಸೋತಿ ಜಂಪ್ ಇದ್ರೆ ಸ್ವಲ್ಪ ಸೈಕಲ್ ಬೇರೆ ಬೇರೆ ಆಗಿದ್ದರಿಂದ ಅದು ಬೀಳು ಹಂತದಲ್ಲಿ ಇರ್ತಾವೆ. ಅದಕ್ಕಾಗಿ ನಾವು ಅದನ್ನು ಒಂದಿಷ್ಟು ಸ್ವಲ್ಪ ಸರಿಪಡಿಸಿ ಮಾಡಿಕೊಟ್ರೆ ಚಲೋ ಆಗ್ತದೆ ಅಂತೇಳಿ ನಾ ವಿನಂತಿ ಮಾಡ್ತಾ ಇದ್ದೆ. ಹಂಪಿಂಗ್ ಭಾಳ ಬಂದವ, ನನಗೆ ಬಂಪಿಂಗ್ ಭಾಳ ಇದೆ ರೀ ಸ್ಟೇಡಿಯಮಲ್ಲಿ. ಬಂಪಿಂಗ್ ಮೀನ್ಸ್ ಬಂಪಿಂಗ್ ಇದ್ದರೆ ನಮ್ಗೆ ಪ್ರಾಪರಾಗಿ ಪ್ರಾಕ್ಟೀಸ್ ಆಗಲ್ಲ. ಬಂಪಿಂಗ್ ಅಂದರೆ ಅದಕ್ಕೆ ಮತ್ತು ಅವ್ರು ಪೇಂಟ್ ಹಚ್ಚಿಬಿಟ್ಟು ಅದನ್ನು ಕವರ್ ಮಾಡೋಕ್ಕೆ ನೋಡಿದ್ದಾರೆ, ಬಟ್ ಆದರೂ ಆಗಿಲ್ಲ. ಬಟ್ ಪೇಂಟ್ ಹಚ್ಚೋದು ಪರಿಹಾರ ಅಲ್ಲ. ಪೇಂಟ್ ಹಚ್ಚೋದ್ರಿಂದ ಇನ್ನು ನಮಗೆ ಸ್ಲೈಡ್ ಮಾಡ್ತದೆ ರೀ, ಅಂದರೆ ಸ್ಮೂತ್ ಜಾಸ್ತಿ ಆಗ್ತದೆ. ಸ್ಮೂತ್ ಜಾಸ್ತಿ ಅಂದರೆ ನಿಮಗೆ ಮಾರ್ನಿಂಗ್ ಅವರ್ಸ್ನಾಗ ಸಾಧಾರಣವಾಗಿ ನಿಮಗೆ ಮಂಜು ಇದ್ದೇ ಇರ್ತದೆ ರೀ. ಮಾರ್ನಿಂಗ್ ಅವರ್ಸ್ ವೆಟ್ನೆಸ್ ಇರ್ತದೆ. ಸ್ವಲ್ಪ ವೆಲೋಡ್ರೋಮ್ ವೆಟ್ ಆತಂದ್ರೆ ಪ್ರಾಕ್ಟೀಸ್ ಮಾಡೋಕ್ಕೆ ಬರಂಗಿಲ್ಲ. ಸ್ಲೈಡ್ ಮಾಡೋಕೆ ಚಾಲು ಮಾಡ್ತಾರೆ, ಸ್ಕಿಡ್ ಆಗ್ತದೆ ರೀ ಸೈಕಲ್. ಸುಮಾರು 10 ಕೋಟಿ ವೆಚ್ಚದಲ್ಲಿ ವೆಲೋಡ್ರೋಮ್ ನಿರ್ಮಾಣ ಮಾಡಲಾಗಿದೆ. ಆರಂಭದಲ್ಲಿ ತಾಂತ್ರಿಕ ಸಮಸ್ಯೆ ಕಾರಣ ತಪ್ಪಾಗಿ ವೆಲೋಡ್ರೋಮ್ ನಿರ್ಮಾಣ ಮಾಡಲಾಗುತ್ತಿತ್ತು. ಸೈಕ್ಲಿಂಗ್ ಪಟುಗಳ ಹೋರಾಟದ ಬಳಿಕ ಬದಲಾವಣೆ ಮಾಡಲಾಯಿತು. ಈಗ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಆದರೂ ಅದು ಸರಿಯಾಗಿಲ್ಲ. ವೆಲೋಡ್ರೋಮ ಭಾಳ ಬಂಪ್ ಐತ್ರಿ. ಅಂದ್ರೆ ಸ್ವಲ್ಪ ಸ್ಕ್ರ್ಯಾಚ್ ಅದು ಹಿಂಗೆ ಐತ್ರಿ. ಅಪ್ ಡೌನ್ ಐತ್ರಿ. ಅಲ್ಲಿ ಕಾನ್ಫಿಡೆನ್ಸ್ ಆಗಿ ಓಡ್ಸಕ್ಕೆ ಆಗಂಗಿಲ್ಲ ರೀ. ಸ್ವಲ್ಪ ಅಂಜಿಕೆ ಬಂದ ಹೆದರಿಕೆಯಿಂದ ಓಡಿಸೋದಾಗತ್ತೆ ರೀ. ಅದನ್ನು ಸ್ವಲ್ಪ ಕರೆಕ್ಟಾಗಿ ರೆಡಿ ಮಾಡಿಕೊಟ್ರೆ ಚಲೋ ಆಗುತ್ತೆ ರೀ. ಕರೆಕ್ಟಾಗಿ ಕಂಫರ್ಟೇಬಲ್ ಅನ್ಸವಲ್ರಿ ಓಡ್ಸಾಕೋದು. ಅಂದ್ರೆ ಹೆದರಿಕೆಯಿಂದ ಓಡಿಸೋದ್ರಿಂದ ನಮಗೆ ಕಾನ್ಫಿಡೆನ್ಸ್ ಇಲ್ರಿ ಅದ್ರೊಳಗೆ ನಾವು ಚಲೋ ತಂಗೆ ಓಡಿಸ್ತೀವಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ರೀ. ಅದ್ರ ಸಂಬಂಧ ನಾವು ಜಾಸ್ತಿ ಅಲ್ಲಿ ಟ್ರೈನಿಂಗ್ ಮಾಡಾಕತ್ತಿಲ್ಲ ರೀ. ಈ ರೋಡ ಜಾಸ್ತಿ ಮಾಡಾಕತ್ತೀವಿ ರೀ. ಇನ್ನೊಂದು ಸ್ವಲ್ಪ ರಿಪೇರಿ ಮಾಡಿಸ್ಬೇಕು ಅನಿಸುತ್ತೆ ರೀ. ಅದ್ರೊಳಗೆ ನಡು ಬಂಪ್ಸ್ ಆಗ್ಯಾವು. ಆಮೇಲೆ ಸ್ಲಿಪ್ಪಿ ಸಿಚುವೇಶನ್ ಐತಿ. ಆಮೇಲೆ ಸ್ವಲ್ಪ ಏನಾದರೂ ನಾವು ಬೆಳಗ್ಗೆ ಇನ್ನು ಆಫ್ಟರ್ನೂನ್ ಈವ್ನಿಂಗ್ ಸ್ವಲ್ಪ ರೈಡ್ ಮಾಡಬಹುದು. ಆದರೆ ಏನೈತಿ ಬೆಳಗ್ಗೆ ಟೈಮ್ ಒಳಗಂತೂ ರೈಡ್ ಮಾಡೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಅದ್ರೊಳಗೆ ಭಾಳ ಸ್ಮೂತ್ನೆಸ್ ಭಾಳ ಆಗೈತಿ. ಸ್ವಲ್ಪ ಮಂಜು ಥರ ಏನಾದರೂ ಬಿದ್ರೂ ನಾವು ಅದ್ರೊಳಗೆ ಸ್ಕಿಡ್ ಆಗಿ ಬೀಳೋ ಚಾನ್ಸಸ್ ಭಾಳ ಇರ್ತೈತಿ. ಆಲ್ರೆಡಿ ರೈಡರ್ಸು ಬಿದ್ದಾರ. ಹಾಗಾಗಿ ನಾವು ಒಂದು ಕಾನ್ಫಿಡೆನ್ಸ್ಲೇ ನಾವು ಈಗ ಬೇರೆ ಕಡೆ ಎಲ್ಲ ಬೇರೆ ಸ್ಟೇಟ್ ಒಳಗೆ ಯಾವ ಏನು ವೆಲೋಡ್ರೋಮ್ಸ್ ಅದಾವಲ್ಲ ಅದ್ರೊಳಗೆ ನಾವು ಒಂದು ಕಾನ್ಫಿಡೆನ್ಸ್ಲೇ ಫ್ರೀಡಮ್ಲೇ ಓಡಿಸ್ಬೋದು. ಆ ಥರ ಇಲ್ಲಿ ಈ ಬಿಜಾಪುರ ಆಗಿರೋ ವೆಲೋಡ್ರೋಮ್ ಒಳಗೆ ನಮ್ಗೆ ಓಡ್ಸೋಕ್ಕಾಗಂಗಿಲ್ಲ. ಸದ್ಯ ವೆಲೋಡ್ರೋಮ್ನಲ್ಲಿ ತಾತ್ಕಾಲಿಕ ರಿಪೇರಿ ಕಾರ್ಯ ಮಾಡ್ತಾ ಇದ್ದಾರೆ. ಇದರ ಬದಲಾಗಿ ಶಾಶ್ವತ ಕಾರ್ಯ ಮಾಡುವಂತೆ ಕ್ರೀಡಾಪಟುಗಳು ಮನವಿ ಮಾಡಿದ್ದಾರೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ರಾಜ್ಯದಲ್ಲೇ ಅತಿ ಹೆಚ್ಚು ಸೈಕ್ಲಿಸ್ಟ್ಗಳಿರುವಂಥದ್ದು ವಿಜಯಪುರದಲ್ಲಿ. ಆ ಒಂದು ಇಂಟ್ರೆಸ್ಟ್ ಇಂದ ಹಂಗೂ ಹಿಂಗೂ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತೋರಿಸ್ಬಿಟ್ಟು ವೆಲೋಡ್ರೋಮ್ ಅನ್ನ ಮಾಡಿದ್ದಾರೆ. ಬಟ್ ಅಲ್ಲಿ ಸಮಸ್ಯೆ ಕಾಣಿಸ್ತಾ ಇರುವಂಥದ್ದು. ಮಾಡಿ ಏನ್ ಪ್ರಯೋಜನ ಅಂತ ಇದು ಗಮನಕ್ಕೆ ಬಂದಿಲ್ವಾ ಅಲ್ಲಿ ಅಧಿಕಾರಿಗಳಿಗೆ? ಪೃಥ್ವಿರಾಜ್, ಏನಂತಂದ್ರೆ ವಿಜಯಪುರ ಜಿಲ್ಲೆ ಅಂದ್ರೆ ಈ ಸೈಕ್ಲಿಸ್ಟ್ಗಳ ತವರು ಜಿಲ್ಲೆ. ಯಾಕಂದ್ರೆ ವಿಜಯಪುರ, ಬಾಗಲಕೋಟೆ 2 ಜಿಲ್ಲೆಯ ಸೈಕ್ಲಿಸ್ಟ್ಗಳು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅಂತವರು ಸತತ 10 ರಿಂದ 15 ವರ್ಷಗಳ ಹೋರಾಟದ ಫಲವಾಗಿ ಇಲ್ಲಿ ವೆಲೋಡ್ರೋಮ್ ನಿರ್ಮಾಣ ಮಾಡಲಾಗಿದೆ.
ಆರಂಭದಲ್ಲಿ ಅದನ್ನ ಟೆಕ್ನಿಕಲ್ ಸಮಸ್ಯೆಯನ್ನ ಮಾಡ್ಕೊಂಡು ಯಾವ ರೀತಿ ವೆಲ್ಲೋಡ್ರಾಮ್ ಇರ್ಬೇಕಾಗಿತ್ತು ಸೈಕ್ಲಿಸ್ಟ್ ಗಳಿಗೆ ಆ ರೀತಿ ಇರಲಿಲ್ಲ. ಕೊನೆಗೆ ಪಶ್ಚಿಮ ಬಂಗಾಳದಿಂದ ತಜ್ಞರನ್ನ ಕರೆಸಿ ಅದನ್ನ ರಿಪೇರಿಯನ್ನ ಮಾಡಿಸಿ ಮತ್ತೆ ಮಾಡಿರ್ತದೆ. ಆದ್ರೆ ಕೊನೆ ಹಂತದಲ್ಲಿ ಅಂದ್ರೆ ಕಳೆದ ಜನವರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿದ್ದವರು ಅವರು ಉದ್ಘಾಟನೆಯನ್ನ ಮಾಡಿದ್ರು. ಆವಾಗ ಸಹಿತ ಉದ್ಘಾಟನೆ ಮಾಡ್ಬೇಡಿ ಅಂತ ಹೇಳಿದ್ರು ಸಹಿತ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರು, ಯಾಕಂದ್ರೆ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ಅಂತ ಹೇಳಿ. ಅದಾದ್ಮೇಲೆ ಸಹಿತ ಟೆಕ್ನಿಕಲ್ ಸಮಸ್ಯೆ ಮತ್ತೆ ಮುಂದುವರೆದಿರೋದು. ಈ ವೆಲ್ಲೋಡ್ರಾಮ್ ನಿರ್ಮಾಣ ಮಾಡುವಾಗ ಕೇವಲ ಇಂಜಿನಿಯರ್ ಗಳು ಮಾತ್ರ ಅಲ್ಲಿ ಕೆಲಸವನ್ನ ಮಾಡೋದ್ರ ಜೊತೆಗೆ ಈ ಸೈಕ್ಲಿಸ್ಟ್ ಗಳು ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಅಂತವ್ರನ್ನ ಕರ್ಕೊಂಡು ಹೋಗಿ ಕಾಮಗಾರಿಯನ್ನ ಮಾಡ್ಬೇಕಾಗಿತ್ತು. ಆದ್ರೆ ಅದನ್ನ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿರುತ್ತದೆ. ಅದೇ ಈಗ ಸಮಸ್ಯೆಗೆ ಕಾರಣವಿರುತ್ತದೆ. ಸೊ ಈಗ ಅಂತೂ ಮಳೆಗಾಲ ಇದೆ. ಈಗ ಸೈಕ್ಲಿಸ್ಟ್ ಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುತ್ತಾಡುವಂತಹ ಪರಿಸ್ಥಿತಿ ಇರುತ್ತದೆ. ಯಾಕಂದ್ರೆ ವೆಲ್ಲೋಡ್ರಾಮ್ ಅಲ್ಲಿ ಹೋದ್ರೆ ಅದ್ರ ಮೇಲ್ಗಡೆ ಒಂದು ಕೋಟಿಂಗ್ ಅನ್ನ ಮಾಡಿದ್ದಾರೆ. ಆ ಕೋಟಿಂಗ್ ಹೇಗಿದೆ ಅಂದ್ರೆ ಸೈಕ್ಲಿಸ್ಟ್ ಗಳು ಬೀಳೋದು ಗ್ಯಾರಂಟಿ, ಆ ರೀತಿಯ ಪರಿಸ್ಥಿತಿ ಇರುವಂತದ್ದು. ಮೊದಲೇ ಸೈಕ್ಲಿಸ್ಟ್ ಗಳು ಅದು ತುಂಬಾ ತೆಳುವಾಗಿರುತ್ತೆ ಅವರ ವೀಲ್, ಅದರಲ್ಲೇ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಂತದ್ರಲ್ಲೇನೆ ಈ ರೀತಿ ಟೆಕ್ನಿಕಲ್ ಸಮಸ್ಯೆಯನ್ನ ಮಾಡಿದ್ರೆ ನಾವು ಹೇಗ್ ಮಾಡೋದು ಅಂತ ಹೇಳಿ ಅವ್ರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇವೆಂಟ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ ಕೇವಲ ಅಲ್ಲೇನು 50 ಲಕ್ಷ 1 ಕೋಟಿ ಅಲ್ಲ 10 ಕೋಟಿ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇರುವಂತ ನ್ಯೂನ್ಯತೆಗಳನ್ನ ಈಗಲಾದ್ರೂ ಸರಿಪಡಿಸ್ಬೇಕು ತಾನೆ, ಸರಿಪಡಿಸುವಂತ ಟೈಮ್ನಲ್ಲಾದ್ರೂ. ಈಗ ಅಲ್ಲಿ ಏನೋ ಒಂದು ಕೋಟಿಂಗು ಪೇಂಟಿಂಗು ಎಲ್ಲ ಮಾಡ್ತಾ ಇದಾರಂತೆ, ಈ ಟೈಮ್ನಲ್ಲಿ ಅದೆಲ್ಲ ಕ್ಲಿಯರ್ ಆಗ್ಬೇಕಲ್ವಾ? ಇಲ್ಲಾಂದ್ರೆ ನೀರಲ್ಲಿ ಹೋಮ ಮಾಡ್ದಂಗೆ ಆ ದುಡ್ಡು ಕೂಡ. ಪೃಥ್ವಿರಾಜ್, ಈಗ ಸೈಕ್ಲಿಸ್ಟ್ ಗಳು ಅದೇ ಬೇಡಿಕೆ ನೀಡ್ತಿದ್ದಾರೆ, ನೀವು ಮಾಡುವಾಗ ಅದನ್ನ ಪರ್ಮನೆಂಟ್ ಆಗಿ ಮಾಡಿ, ಈ ರೀತಿ ತಾತ್ಕಾಲಿಕವಾಗಿ ಮಾಡೋದು ಬೇಡ ಅಂತ ಹೇಳಿ. ಈ ಸೈಕಲ್ ಓಡಿಸುವಾಗ ಅದು ಸ್ಲಿಪ್ ಆಗಿ ಬೀಳುವಂತ ಸಾಧ್ಯತೆ ಇರೋದು ಒಂದು. ಎರಡನೇದು, ಹಂಪ್ಸ್ಗಳ ರೀತಿ ಸೈಕಲ್ ಪ್ರತಿ ಸಾರಿ ಮೇಲೆ ಕೆಳಗೆ ಆಗ್ತಾ ಇರೋದ್ರಿಂದ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕೆ ಭಯ ಆಗ್ತಾ ಇದೆ. ಯಾಕಂದ್ರೆ ತಾವು ಬೀಳೋದಲ್ಲದೆ ತಮ್ಮ ಅಕ್ಕಪಕ್ಕದಲ್ಲಿ ಸಹಿತ ರೇಸ್ ಅಲ್ಲಿ ತುಂಬಾ ಜನ ಅಕ್ಕಪಕ್ಕದಲ್ಲಿ ಇರ್ತಾರೆ, ಅವರು ಸುಮಾರು ಜನ ಓಡಿಸ್ತಾ ಇರ್ತಾರೆ. ಒಬ್ಬರು ಬಿದ್ರೆ ಅದು ಮತ್ತೊಬ್ರು ಸಹಿತ ತಾಗಿ ಅವರು ಸಹಿತ ಬೀಳೋ ಚಾನ್ಸ್ ಇರುತ್ತದೆ. ಹಾಗಾಗಿ ಓಡಿಸ್ಬೇಕಾದ್ರೆ ಸೈಕ್ಲಿಸ್ಟ್ ಗಳು ಆತಂಕದಲ್ಲೇ ಓಡಿಸುವಂತಹ ಪರಿಸ್ಥಿತಿ ಇರೋದು. ಈಗ ಅಧಿಕಾರಿಗಳು ಇನ್ನೂ ಹಸ್ತಾಂತರ ಆಗಿಲ್ಲ, ಅದು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಆಗ್ಬೇಕು, ಸದ್ಯ ಇನ್ನೂ ಆಗಿಲ್ಲ. ಹಸ್ತಾಂತರ ಆದ ಬಳಿಕ ಅದನ್ನ ಮಾಡ್ತೀವಿ ಅಂತ ಅವ್ರು ಹೇಳಿದ್ರೆ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೆಲಸ ನಡೀತಾ ಇದೆ, ಆದ್ರೆ ಅದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಅಲ್ಲ. ಹಾಗಾಗಿ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಚೆನ್ನೈ ಸೇರಿದಂತೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿ ವೆಲ್ಲೋಡ್ರಾಮ್ಗಳಿವೆ, ಅಲ್ಲಿನ ಎಕ್ಸ್ಪರ್ಟ್ಸ್ ಗಳನ್ನ ಕೇಳಿ ಆದ್ರೂ ಅದನ್ನ ಸರಿ ಮಾಡಿ ಅಂತ ಹೇಳಿ ಇಲ್ಲಿ ಲೋಕಲ್ ಅನ್ನ ಬಳಸ್ಕೊಂಡು, ಜೊತೆಗೆ ಅಂದ್ರೆ ಯಾರು ಸೈಕ್ಲಿಸ್ಟ್ ಗಳು ಇರ್ತಾರೆ ಅವರನ್ನ ಮಾಹಿತಿಯನ್ನ ಪಡೆದುಕೊಂಡು ಅದ್ರ ಯಾವ ರೀತಿ ಚೇಂಜಸ್ ಅನ್ನ ಮಾಡಬೇಕು, ಇದರಿಂದ ಏನಾದ್ರು ಅನುಕೂಲ ಇದೆಯಾ ಅನನುಕೂಲ ಇದೆಯಾ ಅನ್ನೋದನ್ನ ಅವ್ರನ್ನ ಕೇಳ್ಕೊಂಡು ಮತ್ತೆ ಅದನ್ನ ಪ್ರಾಕ್ಟಿಕಲ್ ಆಗಿ ಬಳಕೆಯನ್ನ ಮಾಡ್ಕೊಂಡು ಮಾಡಿ ಅಂತ ಹೇಳಿ ಅವ್ರು ಮನವಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಈಗ ಏನ್ ಮಾಡುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿರುತ್ತೆ ಪೃಥ್ವಿರಾಜ್. ಅಂದ್ರೆ ಜಿಲ್ಲಾಡಳಿತ ಅಟ್ಲೀಸ್ಟ್ ಈ ಸೈಕ್ಲಿಸ್ಟ್ ಗಳ ಸಮಸ್ಯೆಯನ್ನ ಕೇಳಿದಾರ? ಸೊ ಪರ್ಯಾಯವಾಗಿ ಏನ್ ಮಾಡ್ಬೋದು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಗಳನ್ನ ಕರೆಸೋದ್ರ ಬಗ್ಗೆ ಚಿಂತನೆ ಮಾಡಿದಾರ ಅಥವಾ ಸೈಲೆಂಟ್ ಆಗೇ ಇದಾರ? ಜಿಲ್ಲಾಡಳಿತ ತಮ್ಮ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಏನದು ಮೇಲೆ ಒಂದು ಕೋಟಿಂಗ್ ಇರುತ್ತೆ, ಅದು ಲೇಯರ್ ಕೆಲವೊಂದು ಕಿತ್ತೋಗಿದೆ, ಕೆಲವೊಂದ್ಸರಿ ಈ ರೀತಿ ಬಂಪ್ಸ್ ಜಾಸ್ತಿ ಬರೋದ್ರಿಂದ ಸಮಸ್ಯೆ ಆಗ್ತಾ ಇರೋ ಬಗ್ಗೆ ಅವರು ಮನವರಿಕೆ ಮಾಡಿಕೊಟ್ಟ ತಕ್ಷಣ ಅದನ್ನ ಈ ಕಾಂಟ್ರಾಕ್ಟರ್ ಗಳ ಮೂಲಕ ಸಮಾನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಮಾಡೋದ್ರೊಳಗ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಅನ್ನೋದು ಇವರೊಂದು ಬೇಡಿಕೆ. ಅಂದ್ರೆ ಚೆನ್ನೈನಲ್ಲಿ ಇದೇ ರೀತಿ ಸಮಸ್ಯೆ ಆಗಿತ್ತು, ಹಾಗಾಗಿ ಅವರೊಂದು ಲೇಯರ್ ಅನ್ನ ತೆಗೆದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಸ್ಪೋರ್ಟ್ಸ್ ಅನ್ನ ಮಾಡಿದ್ರು. ಸೊ ಆ ರೀತಿ ಅಂತವ್ರನ್ನ ಕರೆಸಿ ಅದನ್ನ ಮಾಡಿ ಅಂತ ಹೇಳಿ, ಜೊತೆಗೆ ಇಲ್ಲಿ ಯಾರು ಸೈಕ್ಲಿಸ್ಟ್ ಗಳು ಇರ್ತಾರೆ ಅಥವಾ ಈ ಹಿಂದೆ ಸೈಕ್ಲಿಸ್ಟ್ ಚಾಂಪಿಯನ್ ಗಳಿರ್ತಾರೆ ಅವರನ್ನ ಕರೆಸಿ ಸೈಕಲ್ ಅನ್ನ ಓಡಿಸಿ ನೋಡಿ ಅದರಿಂದ ಏನ್ ಸಮಸ್ಯೆ ಆಗುತ್ತೆ, ಏನ್ ಸಮಸ್ಯೆ ಆಗಲ್ಲ ಅನ್ನೋದ್ರ ಬಗ್ಗೆ ಅವರಿಂದ ಸಹಿತ ಕೇಳ್ಕೊಳ್ಳಿ ಅಂತ ಹೇಳಿ. ಕೇವಲ ಸರ್ಕಾರದ ಕ್ರೈಟೀರಿಯಾಗಳು ಯಾವ ರೀತಿ ಇರುತ್ತೆ ಅದೇ ಮಾನದಂಡಗಳ ಆಧಾರದ ಮೇಲೆ ಮಾಡಬೇಡಿ, ಪ್ರಾಕ್ಟಿಕಲಿ ಏನ್ ಸಮಸ್ಯೆ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಮಾಡಿಕೊಡಿ ಅಂತ ಅವರು ಮನವಿಯನ್ನ ಸಲ್ಲಿಸ್ತಾ ಇರೋದು ಪೃಥ್ವಿರಾಜ್. ಓಕೆ, ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿಯನ್ನ ವಿತರಿಸಿದೀವಿ. ಅಟ್ಲೀಸ್ಟ್ ಜಿಲ್ಲಾಡಳಿತ ಈಗಲಾದ್ರೂ ಇದ್ರ ಬಗ್ಗೆ ಗಮನ ಹರಿಸಿ ಎಕ್ಸ್ಪರ್ಟ್ ಗಳನ್ನ ಕರೆಸಿ ಅಲ್ಲಿ ಏನ್ ಸಮಸ್ಯೆ ಇದೆ, ಟೆಕ್ನಿಕಲ್ ಸಮಸ್ಯೆಗಳು ಏನಿದಾವೆ ಅನ್ನುವಂಥದ್ರ ಬಗ್ಗೆ ಜಿಲ್ಲಾಡಳಿತನಾದ್ರೂ ಗಮನ ಹರಿಸಬೇಕಾಗಿದೆ. ಪ್ರಮುಖವಾಗಿ MB ಪಾಟೀಲ್ ಅವರು ಕೂಡ ಮುತುವರ್ಜಿಯನ್ನು ವಹಿಸಿದ್ರು. ಅಲ್ಲಿ ಸಾಕಷ್ಟು ವರ್ಷಗಳ ಹೋರಾಟ ಮಾಡಿಬಿಟ್ರು ಅಲ್ಲಿ ಸೈಕ್ಲಿಸ್ಟ್ಗಳು. ಯಾಕಂದ್ರೆ ವಿಜಯಪುರ ಮತ್ತೆ ಬಾಗಲಕೋಟೆಯಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಜನ ಸೈಕ್ಲಿಸ್ಟ್ಗಳು ಇರುವಂತದ್ದು, ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತವ್ರು. ಸೊ ಅವರು ಆಗ್ರಹವನ್ನ ಮಾಡ್ತಾನೆ ಇದ್ರು, ಮನವಿಯನ್ನ ಕೂಡ ಮಾಡ್ತಾನೆ ಇದ್ರು. ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಕೊಟ್ಟು ಫೈನಲಿ ವೆಲೋಡ್ರೋಮ್ ಅನ್ನುವಂಥದ್ದನ್ನ ವಿಜಯಪುರದಲ್ಲಿ 10 ಕೋಟಿ ವೆಚ್ಚದಲ್ಲಿ ರೆಡಿ ಮಾಡಲಾಗಿದೆ. ಅದರಲ್ಲಿ ಹಂಪ್ಸ್ಗಳನ್ನ ಆಗಿರುವಂಥದ್ದು, ಸರಿಯಾದ ವ್ಯವಸ್ಥೆಯನ್ನ ಮಾಡಲಾಗಿಲ್ಲ, ಆ ಟ್ರ್ಯಾಕ್ ಕೂಡ ಕ್ರ್ಯಾಕ್ ಬಿಟ್ಟಿದೆ. ಸೊ ಈಗ ಸರಿಪಡಿಸುವಂತ ಕೆಲಸವನ್ನ ಮಾಡುವಂತದ್ನ ಮಾಡ್ತಾ ಇದ್ದಾರೆ, ಅದು ಪೇಂಟಿಂಗ್ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗ್ಬೇಕಾಗಿರುವಂತದ್ದು, ಹಂಸನ್ನ ತೆಗಿಬೇಕಾಗಿದೆ. ಇದರ ಜೊತೆಗೆ ಇನ್ನೂ ಸಾಕಷ್ಟು ಟೆಕ್ನಿಕಲ್ ಸಮಸ್ಯೆಗಳಿದಾವೆ, ಅದನ್ನ ಸರಿ ಮಾಡಿ ಅಂತ ಸೈಕ್ಲಿಸ್ಟ್ಗಳು ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾವೀಗ ಮಾಮೂಲಿ ರೋಡಲ್ಲೇ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದೀವಿ, ನ್ಯಾಷನಲ್ ಹೈವೇ ಅಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದೀವಿ. ಇದನ್ನ ರೆಡಿ ಮಾಡಿದ್ರು ಕೂಡ ಯೂಸ್ ಮಾಡ್ದಲ್ಲೇ ಇರೋದಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ಮಾಡಿಬಿಡ್ತಾರೆ. ಸೊ ಸರಿ ಮಾಡುವಂತ ಟೈಮ್ನಲ್ಲೇ ಸರಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಅಟ್ಲೀಸ್ಟ್ ಜಿಲ್ಲಾಡಳಿತ ಎಕ್ಸ್ಪರ್ಟ್ಸ್ ಗಳನ್ನ ಕರೆಸಿ ಈ ಒಂದು ಸಮಸ್ಯೆಯನ್ನ ಸರಿ ಮಾಡ್ತಾರಾ ಅನ್ನುವಂಥದ್ದನ್ನ. ಇದಾಗಿತ್ತು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.